ಭುವನ್, ಹೋ ದನಗಳೇ ಯಾವಾಗ ಬಂದ್ರಿ? ಸಾರಿ, ನಾ ಕೆಲಸ ಮಾಡ್ತಿದ್ದೆ, ಗೊತ್ತಾಗಲಿಲ್ಲ. ಭುವನ್, ನೀನು ಇಷ್ಟು ಒಳ್ಳೆ ನಟ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಹೇಳ್ತಿದ್ದೀರಾ ದನಗಳೇ? ನಟನಾ? ಅಲ್ಲ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಅರ್ಥ ಆಗ್ತಿಲ್ಲ ನನಗೆ. ನನಗೂ ಅರ್ಥ ಆಗ್ತಾ ಇಲ್ಲ ಭುವನ್. ಆ ಪಟೇಲ ಊರವ್ರ ಮುಂದೆಲ್ಲ ನನ್ನ ತಪ್ಪಾಯ್ತು ಅಂತೇಳಿ ಶ್ರದ್ಧಾ ಹತ್ರ ಕ್ಷಮೆ ಕೇಳಿದ್ದು. ಅರೆ, ನಿಜವಾಗ್ಲೂ ಕ್ಷಮೆ ಕೇಳ್ಬಿಟ್ನ ದನಗಳೇ? ಅಂತೂ ಇಂತೂ ಪಟೇಲಂಗೆ ಒಳ್ಳೆ ಬುದ್ಧಿ ಬಂತು. ಸೂಪರು. ಕಂಗ್ರೆಸ್ ಶ್ರದ್ಧಾ ಮೇಡಮ್. ಮತ್ತೆ ಊರವ್ರ ಮನಸ್ಸಲ್ಲೆಲ್ಲ ಅದೇ ಹಳೆ ಜಾಗ ಪಡ್ಕೋತೀನಿ ಅಂತ ಆಯ್ತು. ಭುವನ್, ಇದೆಲ್ಲ ಹೇಗಾಯ್ತು? ಏನು ಮಾಡಿದೆ ಹೇಳು? ಅಲ್ಲ, ನನ್ನ ಪಾಡಿ ನಾನು ಅಕ್ಕಿ ತುಂಬ್ತಾ ಇದ್ದೀನಿ. ನನ್ನ ಹೋಗಿ ಏನಾಯ್ತು ಅಂತ ಕೇಳಿದ್ರೆ ನಾನೇನು ಹೇಳಿ? ಪಚಿನ್ ಕೇಳಿ, ಕಮಲಮ್ಮ ಇದ್ದಾರೆ, ಅವ್ರು ಕೇಳಿ. ಹೌದು ದನ್ಗಡೆ, ಇಲ್ಲ ಅಕ್ಕಿ ತುಂಬ್ತಾ ಇತ್ತಷ್ಟೇ. ಮೂರು ಸಲ ನನ್ನ ಜೀವ ಕಾಪಾಡಿರೋನು, ಯಾವಾಗಲೂ ನನ್ನ ಬೆನಿಗಿದ್ದು ನನ್ನನ್ನು ಕಾಯೋನು, ಬಂದಾಗಲಿಂದ ನನಗೆ ಎದುರಾಗಿರೋ ಅಪಾಯಗಳಿಂದ ಪಾರು ಮಾಡಿರೋನು, ಈಗ ನನ್ನ ಮರ್ಯಾದೆ ಕಾಪಾಡಿರೋದಿಲ್ಲ ಒಬ್ಬ. ನನ್ನ ಪ್ರಾಣಕ್ಕಿಂತ ಹೆಚ್ಚು ಅಂತ ಅಂದ್ಕೊಂಡಿರೋ ಶ್ರದ್ಧನ ಮರ್ಯಾದೆ ಉಳಿಸಿರೋದಿಲ್ವದಿರು? ಅಯ್ಯೋ ಧನಿಗಳೇ, ನೀವು ಯಾವುದೋ ಹಳೆ ಕಥೆಗಳಿಗೆ ಕಟ್ಟಿಬಿದ್ದು ಸುಮ್ಮನೆ ನನ್ನ ಹೀರೋ ಮಾಡ್ತಾ ಇದ್ದೀರಾ. ಏನಾಗ್ತಿದೆ ನಂಗೆ ನಿಜವಾಗ್ಲೂ ಏನಾಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲ. ಹಾಗಾದ್ರೆ ನನಗೆ ಈಗಿಂದೀಗಲೇ ಹಳ್ಳಿ ಬೀದಿಗೆ ಹೋಗುವಂತ ಯಾಕೆ ಹೇಳಿ ಕಳಿಸಿದ್ರಿ ನೀವು? ನೋಡು ಭುವನ್, ಈ ಕೆಲಸ ನಿನ್ನಿಂದಲ್ಲದೆ ಬೇರೆ ಯಾರಿಂದನೂ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುಲಭವಾಗಿ ಸೋಲೋ ಜಾತಿ ಅಲ್ಲ ಅದು. ಹೀಗಿದ್ದು ಇದಕ್ಕಿದ್ದ ಹಾಗೆ ಈಗೆಲ್ಲ ಆಗಿದೆ ಅಂತಂದ್ರೆ ಹಿಂದೆ ಬಲವಾಗಿ ಪೆಟ್ಟೇನೋ ಬಿದ್ದಿರಲೇಬೇಕು. ಹೇಳು, ಏನು ಮಾಡಿದೆ ಅಂತ? ಧನ್ಗಳೇ, ನಾನು ಈ ಮನೆಗೆ ಬಂದಾಗ್ಲಿಂದ ನಿಮ್ಮನೆ ಅನ್ನ ತಿಂದಿದ್ದೀನಿ. ನಿಮ್ಮೆಲ್ಲರಲ್ಲೂ ನನ್ನ ಫ್ಯಾಮಿಲಿನ ಕಂಡ್ಕೊಂಡಿದ್ದೀನಿ. ಅಪ್ಪ ಇಲ್ಲ ಅನ್ನೋ ಕೊರತೆನ ನಿಮ್ಮಿಂದ ಮುಚ್ಚಿದೆ. ಹಾಗಿರುವಾಗ ನಿಮ್ಮ ಗೌರವನ ಕಾಪಾಡೋದು ನನ್ನ ಜವಾಬ್ದಾರಿ ಮಾತ್ರ ಅಲ್ಲ, ಹಕ್ಕು ಕೂಡ. ಪಟೇಲ ಏನೆಲ್ಲ ಮಾಡ್ದ? ಏನು ತಪ್ಪು ಮಾಡದಿರೋ ಶ್ರದ್ಧಾ ಮೇಡಮ್ನ ಕೆಟ್ಟವ್ರನ್ನಾಗಿ ಮಾಡ್ದ. ನಾನು ಅವ್ನು ಸಾಯ್ಸಕ್ಕೆ ಹೋಗಿದಾಗ ನೀವು ನನ್ನ ತಡೆದ್ರಿ. ಅದಕ್ಕೆ ಒಂದು ಕಡೆ ಕೂತು ಯೋಚನೆ ಮಾಡಿದೆ, ಈ ದಾರಿ ಹೊಡಿತು. ಏನ್ ದಾರಿ ಅದು? ಏನ್ ಮಾಡಿದೆ ಹೇಳು? ಅದನ್ನ ಮಾತ್ರ ಕೇಳ್ಬಿಟ್ಟಿದ್ದೇನೆ. ಅವ್ನು 4 ಜನರ ಎದುರುಗಡೆ ಸೋಲು ಒಪ್ಕೊಳ್ಳೋ ಹಾಗೆ ಮಾಡಿದಂತೂ ಹೌದು, ಹಾಗೆ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದ್ದು ಹೌದು. ಆದರೆ ಇದನ್ನೆಲ್ಲ ಯಾವಾಗ ಮಾಡಿದೆ, ಹೇಗೆ ಮಾಡಿದೆ ಅನ್ನೋದನ್ನು ಮಾತ್ರ ಕೇಳಬೇಡಿ. ಒಟ್ಟಿನಲ್ಲಿ ರಾವಣಂಗೆ ಸೋಲಾಗಿದೆ, ಶ್ರದ್ಧಾ ಮೇಡಮ್ಗೆ ಖುಷಿ ತರುವಂಥ ಕೆಲಸ ಆಗಿದೆ, ಈ ಮನೆಗೆ ಒಳ್ಳೇದಾಗುವಂಥ ಕೆಲಸ ಆಗಿದೆ ಅಷ್ಟೇ. ಇದ್ರ ಹಿಂದೆ ಇರೋ ಕಾರಣಗಳು ಮಾತ್ರ ಮರೆಯಲೇ ಇದ್ಬಿಡ್ಲಿ. ಬಿಟ್ಬಿಡಿ.